ಮಂಜುನಾಥ್ ಗುಂಡಿನ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ. ಮತ್ತೆ ಕಾಶ್ಮೀರದಲ್ಲಿ ಪ್ರವಾಸಿಗರನ್ನು ಟಾರ್ಗೆಟ್ ಮಾಡಲಾಗಿದೆ. ಪತ್ನಿಗೆ ದಾಳಿ ಕುರಿತು ಮೋದಿಗೆ ಮಾಹಿತಿ ನೀಡಲು ಭಯೋತ್ಪಾದಕರು ಹೇಳಿದ್ದಾರಂತೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ಮಂಜುನಾಥ್ ಅವರ ಶಿವಮೊಗ್ಗದ ವಿಜಯನಗರದಲ್ಲಿರುವ ನಿವಾಸಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಿದರು. ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಘಟನೆಯನ್ನು ಖಂಡಿಸಿದರು. ಈ ಘಟನೆಯಿಂದ ತುಂಬಾ ಬೇಸರ ಆಗಿದೆ. ಮೃತದೇಹ ತರೋದಕ್ಕೆ ಎಲ್ಲಾ ಪ್ರಯತ್ನ ನಡೀತಿದೆ ಎಂದು ಹೇಳಿದರು. ಒಂದು ಈ ಜಮ್ಮು ಕಾಶ್ಮೀರಲ್ಲಿ ಒಂದು ನಮ್ಮ ಭಾರತದಲ್ಲಿ ಇಲ್ಲೇ ಇಲ್ಲ ಅನ್ನೋ ರೀತಿಯಂತ ಒಂದು ನಡವಳಿಕೆಗಳಿದ್ದಾಗ ಆರ್ಟಿಕಲ್ 370 ವಾಪಸ್ ತೆಗೆದು ನಿಜವಾದ ಒಂದು ಪ್ರಜಾಪ್ರಭುತ್ವ ಸ್ಥಾಪನೆ ಮಾಡುವಂಥ ಪ್ರಯತ್ನ ನಮ್ಮ ಕೇಂದ್ರ ಸರ್ಕಾರ ಮಾಡಿ ಮತ್ತು ವಿಶೇಷವಾಗಿ ಸೆಕ್ಯೂರಿಟಿ ಟೈಟನ್ ಮಾಡಿ ಪ್ರವಾಸಿಗರಿಗೆ ಆಸ್ ಯೂಶುವಲ್ ಅಲ್ಲಿಯ ಒಂದು ಜನಜೀವನ ನಡೆಯುವ ರೀತಿಯಲ್ಲಿ ವಾತಾವರಣ ಸೃಷ್ಟಿ ಮಾಡಿದ್ರು. ಅದೇ ಅವರಿಗೆ ಕಣ್ಣಿಗೆ ಕುಕ್ತೋ ಏನೋ ಅವರಿಗೆ ಆ ರೀತಿ ಅಂತ ನಮ್ಮ ಹಿಂದೂ ಪ್ರವಾಸಿಗರು ಮತ್ತೆ ಹಿಂದೂ ಅಂತ ಕೇಳೇ ಶೂಟೌಟ್ ಮಾಡಿದ್ದಾರೆ ಅಂತ ಪಾಠಗಳು ಹೇಳ್ತಾ ಇದ್ದಾರೆ. ಮತ್ತು ಉಪಟಳ ಮತ್ತೆ ಹೆಚ್ಚಾಗಿದೆ, ಗಂಭೀರ ತೆಗೆದುಕೊಂಡಿದೆ. ಕೊನೆ ಹೇಳ್ತಾರೆ ಅಮಿತ್ ಶಾಜಿ ಅವರ ಪ್ರವಾಸಿಗರ ಮೇಲೆ ಇತ್ತೀಚಿನ ದಾಳಿ ಆಗಿದೆ. ಕಳೆದ ಒಂದು 8 ವರ್ಷದ ಮೇಲೆ ಮತ್ತೊಮ್ಮೆ ದುರ್ಘಟನೆ ಆಗಿತ್ತು. ಅವಾಗ ಹಿಂದೆ ಸೈನಿಕರ ಮೇಲೆ ಪುಲ್ವಾಮಲ್ಲಿ ಆದಂಥ ಘಟನೆ ನಂತರ ಈ ಪುಲ್ವಾಮಾ ನಂತರ ಇದು ಮತ್ತೊಮ್ಮೆ ನಡೀತಿರೋದು ದೊಡ್ಡ ಘಟನೆ. ಇಟ್ಸ್ ಟು ಅರ್ಲಿ ನಮ್ಮ ಕಂಪ್ನಿಯಂದ್ರೂ ಕೂಡ ಏನಂದ್ರೂ ನಾವು ನಾಳೆ ಸಂಜೆ ಮೇಲೆ ಏನಾದರೂ ನಾವು ನಿರೀಕ್ಷೆ ಮಾಡ್ಬೋದು ಅಂತ ಅನಿಸುತ್ತೆ. ನಮ್ಮ ಜಿಲ್ಲೆಯಿಂದ ಈ ಕುಟುಂಬ ಮಾತ್ರ ಅಂತ ಒಂದು ಟ್ರಾವೆಲ್ ಏಜೆಂಟ್ ಮುಖಾಂತರ ಅಥವಾ ಕಂಟ್ರಿ ಮಾಡೋ ಇರುವಂಥ ಒಂದು ಟ್ರಾವೆಲ್ ಏಜೆಂಟ್ ಕಂಪ್ನಿ ಅಂತೆ. ಸೊ ಒಂದು ಬಸ್ಸಲ್ಲಿ ಎಲ್ಲರೂ ಹೋಗಿದ್ದಾರೆ. ಅದರಲ್ಲಿ ನಮ್ಮ ಶಿವಮೊಗ್ಗದವ್ರು 3 ಜನ ಅಂತ ಈಗ ಅದಕ್ಕೆ